ವಂದನಾ ಮೇಡಮ್. ವಂದನಾ ಮೇಡಮ್. ಮೇಡಮ್ ನಮಸ್ತೆ, ನಾನು ಸುಂದ್ರ. ಸರಿ, ನೀವ್ ಯಾಕೆ ಬಂದ್ರಿ? ನೀವು ಈ ಕಿಟಕಿಲಿ ಯಾಕೆ ಬಂದಿದ್ದೀರಾ? ಶ್ರಾವಣಿ ಮೇಡಮ್ ನನ್ನ ಕಳಿಸಿರೋದು. ಅವರು ಫೋನ್ ಮಾಡಿಕೊಡು, ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ. ಶ್ರಾವಣಿನ? ಸರಿ, ಮಾಡ್ಕೊಡಿ. ಹಲೋ ಶ್ರಾವಣಿ ಮೇಡಮ್, ವಂದನಾ ಮೇಡಮ್ ಮಾತಾಡ್ತಾರಂತೆ. ಒಂದ್ ನಿಮಿಷ ಕೊಟ್ಟೆ. ಪಿಂಕಿ, ಅಲ್ಲಿ ಹೋಗಿ ನೀನ್ ನಿಂತ್ಕೋ, ಯಾರು ಬರ್ತಾರ ಅಂತ ನೀನ್ ನೋಡ್ತಾ ಇರು. ಬಂದ್ರೆ ಪಟ್ಟಂತ ಸಿಗ್ನಲ್ ಕೊಡು, ಆಯ್ತಾ? ಶ್ರಾವಣಿ, ಚಿಕ್ಕಮ್ಮ ನೀವು ಹೇಗಿದ್ದೀರಾ ಚಿಕ್ಕಮ್ಮ? ಏನಾಗ್ತಿದೆ ಚಿಕ್ಕಮ್ಮ ಅಲ್ಲಿ? ಶ್ರಾವಣಿ, ನಾನು ಏನೇ ಹೇಳಿದ್ರು ನೀನ್ ನನ್ನ ಮಾತನ್ನ ನಂಬ್ತೀಯ ಅಲ್ವಾ? ಚಿಕ್ಕಮ್ಮ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಚಿಕ್ಕಂದ್ರಿಂದನೂ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನನ್ನನ್ನ ಸಾಕಿರೋರು ನೀವು ಏನೇ ಹೇಳಿದ್ರು ನಾನು ನಂಬ್ತೀನಿ ಚಿಕ್ಕಮ್ಮ. ಯಾಕೆ ನಂಬಲ್ಲ ನಾನು? ನನ್ಗೇನ್ ಮಾಡ್ಲಿ ಶ್ರಾವಣಿ? ನನ್ಗೇನ್ ಹೇಳಿದ್ರು ಈ ಮನೇಲಿ ನಂಬೋದಕ್ಕೆ ಯಾರು ರೆಡಿಯಾಗಿಲ್ಲ. ನಾನು ಏನೇ ಹೇಳಿದ್ರು ನನಗೆ ಹುಚ್ಚಿ ಅನ್ನೋ ಪಟ್ಟ ಕಟ್ಟಿ ಕತ್ಲೆ ಕೂಡಲ್ಲಿ ಕೂಡ್ ಹಾಕ್ಬಿಟ್ಟಿದ್ದಾರೆ ಶ್ರಾವಣಿ. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ ನೀವು? ರೂಮಲ್ಲಿ ಕೂಡ್ ಹಾಕಿದಾರಾ? ಹೌದು ಶ್ರಾವಣಿ, ವಿಜಯಾಂಬಿಕಾ ಇದ್ದಾಳಲ್ಲ, ಅವಳು ನರ ರೂಪದಲ್ಲಿರೋ ರಾಕ್ಷಸಿ. ಒಂದು ಚೂರು ಮನುಷ್ಯತ್ವನೇ ಇಲ್ಲ. ನನ್ನ ಮಗಳಿಂದ ದೂರ ಮಾಡಿ ನರ್ಕ ಅನುಭವಿಸೋ ಹಾಗೆ ಮಾಡ್ತಿದ್ದಾಳೆ. ಅವಳು ಕೊಲೆಗಾತಿ ಶ್ರಾವಣಿ. ಅವಳ ವಿಷಯ ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ. ಅವಳು ಯಾರನ್ನ ಕೊಲ್ಬೇಕು ಅಂತ ಇನ್ಯಾವತ್ತೂ ನೀನು ನಿನ್ನ ಮಗಳನ್ನ ನೋಡೋಕ್ಕಾಗಲ್ಲ. ನಿನ್ನ ಮಗಳಿಂದ ನಿನ್ನ ಜೀವನ ಪೂರ್ತಿ ದೂರ ಆಗುತ್ತೆ. ಆಗ ಮಾಡ್ಬಿಡ್ತೀನಿ ಖುಷಿ.